ನಮಸ್ಕಾರ. ನಾನು ಈ ದಿನ ದೊಣ್ಣಮೆಣಸಿನ ಸಾಸಿವೆ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ಪಲಾವು, ಬಾತ್ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ದೊಣ್ಣಮೆಣಸಿನ ಸಾಸಿವೆ ಮಾಡೋದ ರೆಸಿಪಿ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ 1 ಬೌಲು ದೊಣ್ಣಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಬೌಲ್ ಕಾಯಿ ಹೂವಿದೆ, ಕರಿಬೇವಿದೆ. ಈಗ ಒಗ್ಗರಣೆ ಹಾಕೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಹಾಗೆ 1/4 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು. ಒಂದು ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಪಟಪಟ ಅಂತಿದೆ. ಈಗ ನಾನು 1/4 ಚಮಚದಷ್ಟು ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಈಗ ಸ್ವಲ್ಪ ಎಲ್ಲವನ್ನೂ ಸೇರಿಸಿ ಹುರಿಯೋಣ. ದೊಣ್ಣಮೆಣಸಿನ್ಕಾಯಿ ಹೋಳುಗಳು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಸಾಸಿವೆ ರುಚಿ ಬರೋದು. ದೊಣ್ಣಮೆಣಸಿನ್ಕಾಯಿ ಜೊತೆ ಈರುಳ್ಳಿನೂ ಹಾಕ್ತಾರೆ, ಅದು ಒಂದು ರೀತಿ ಟೇಸ್ಟ್ ಕೊಡುತ್ತೆ. ಟೊಮೊಟೊನೂ ಹಾಕಿ ಹೀಗೆ ಫ್ರೈ ಮಾಡಿ ಸಾಸಿವೆ ಮಾಡ್ತಾರೆ. ನೋಡಿ, ಈಗ ದೊಣ್ಣಮೆಣಸಿನ್ಕಾಯಿ ಹೋಳುಗಳು ಬಣ್ಣ ಚೇಂಜ್ ಆಗಿದೆ, ಹುರಿದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ಹೋಳುಗಳು ತಣ್ಣಗಾಗಲಿ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೀಗ ತುರಿದಿರೋ ಕಾಯಿ ಹೂವು ಹಾಕ್ತೀನಿ. 1/4 ಚಮಚ ಸಾಸಿವೆ ಕಾಳು ಹಾಕ್ತೀನಿ. ಹಾಗೆ ಒಂದು ಸರಿ ಪುಡಿ ಮಾಡೋಣ. ಮಿಕ್ಸಿಲಿ ಪುಡಿ ಮಾಡಿದ ಕಾಯಿ ಸಾಸಿವೆಗೆ ನಾನಿಲ್ಲಿ 1/4 ಲೋಟದಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ಈಗ ರುಬ್ಬಿರುವ ಮಿಶ್ರಣವನ್ನು ದೊಣ್ಣಮೆಣಸಿನ್ಕಾಯಿ ಹೋಳುಗಳ ಜೊತೆ ಹಾಕಿ ಸೇರಿಸೋಣ. ಒಂದು 1/4 ಲೋಟದಷ್ಟು ನೀರು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಾಸಿವೆ ರುಚಿಗೆ ಆಗೋಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಗಟ್ಟಿ ಮೊಸರು 1-2 ಸೌಟಷ್ಟು ಹಾಕೋಣ. ಈ ಸಾಸಿವೆ ಯಾವಾಗಲೂ ಸ್ವಲ್ಪ ಗಟ್ಟಿ ಇದ್ದರೆ ಟೇಸ್ಟ್ ಜಾಸ್ತಿ. ಊಟ ಮಾಡೋಕೆ ಒಂದು 10 ನಿಮಿಷ ಮುಂಚೆ ಮಾತ್ರ ಈಗ ಮೊಸರು ಸೇರಿಸ್ಬೇಕು, ಇಲ್ಲದಿದ್ದರೆ ಹುಳಿ ಆಗಿಬಿಡುತ್ತೆ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿಯಾದ ದೊಣ್ಣಮೆಣಸಿನ್ಕಾಯಿ ಸಾಸಿವೆ ರೆಡಿ ಆಯಿತು. ನೋಡಿದ್ರಲ್ಲ, ರುಚಿಯಾದ ದೊಣ್ಣಮೆಣಸಿನ್ಕಾಯಿ ಸಾಸಿವೆ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.